ಯಜಿದಂ ಕಿಂಚ ಜಗತ್ಸರ್ವಂ ಪ್ರಾಣಯೇಜತೆ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ವಿದುರಮೃತಾಸ್ತೆ ಭವಂತಿ. ಕಾಟಕೋಪನಿಷತ್ತಿನ ಈ ಒಂದು ವಾಕ್ಯದಲ್ಲಿ ಮಹದ್ಭಯಂ ವಜ್ರಮುದ್ಯತಂ ಅಂತ ಏನು ಶಬ್ದ ಇದೆ, ಅದರ ವಜ್ರ ಶಬ್ದ ವಾಚ್ಯವಾದಂಥದ್ದು ಯಾವುದು ಅಂತ ಹೇಳುವಂತಹ ಬ್ರಹ್ಮಸೂತ್ರ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಭಾಷ್ಯ, ಅಣುಭಾಷ್ಯ, ಮತ್ತೆ ಅದರ ವ್ಯಾಖ್ಯಾನ ರೂಪವಾದ ತತ್ವಮಂಜರಿ, ಅದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ 150ನೇ ಭಾಗ, ಇದು 150ನೇ ಗದ್ಯ. ಈ ವಜ್ರ, ಉದ್ಯತ, ಮಹದ್ಭಯ, ಪ್ರಾಣ ಇತ್ಯಾದಿ ಶಬ್ದಗಳಿಂದ ಮುಖ್ಯವಾಗಿ ವಾಚ್ಯನಾದವನು ಜನಾರ್ದನನೇ ಹೊರತು ಇಂದ್ರನ ಆಯುಧ ಅಲ್ಲ ಅಂತ ಹಿಂದಿನ ಭಾಗದಲ್ಲಿ ಬಂದಿತ್ತು. ಕುತಃ ಯಾಕೆ ಹಾಗೆ ಅಂದ್ರೆ, ಕಂಪಕೋ ವಿಷ್ಣು ಲಿಂಗೈ ಸರ್ವೈ ಯುತೋ ಹಿ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಕಂಪಕಃ ವಿಷ್ಣು, ಜಗಚ್ಚೇಷ್ಟಕನಾದಂತಹ ವಿಷ್ಣು, ಲಿಂಗೈ ಸರ್ವೈ, ಉಳಿದ ಲಿಂಗಗಳಿಂದಲೂ ಕೂಡ, ಇತರ ಲಿಂಗಗಳಿಂದಲೂ ಕೂಡ ಕೂಡಿದ್ದಾನೆ. ಕಂಪಕತ್ವ ತದುಪಲಕ್ಷಿತ ಮುಕ್ತಿ ಹೇತು ವೇದನತ್ವ. ಕಂಪಕತ್ವ ಅಂದ್ರೆ ಜಗಚ್ಚೇಷ್ಟಕತ್ವ. ಆ ಜಗಚ್ಚೇಷ್ಟಕತ್ವದಿಂದ ಉಪಲಕ್ಷಿತವಾದದ್ದು ಅಂದ್ರೆ ಸೂಚಿತವಾದದ್ದು ಈ ಮುಕ್ತಿ ಹೇತು ವೇದನತ್ವ, ಮುಕ್ತಿ ಕಾರಣೀಭೂತವಾದ ತತ್ವಜ್ಞಾನಕ್ಕೆ ವಿಷಯತ್ವ ಅನ್ನುವಂಥ ಒಂದು ಧರ್ಮ. ಮುಕ್ತಿಗೆ ಕಾರಣೀಭೂತವಾದ ತತ್ವಜ್ಞಾನಕ್ಕೆ ವಿಷಯನಾದವನು ಈ ಪರಮಾತ್ಮನೇ. ವೇದನತ್ವ, ಜ್ಞಾನ ವಿಷಯತ್ವ ಅವನಲ್ಲೇ ಇದೆ. ಮತ್ತೆ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಮುಚ್ಯತೆ ಅಂತ ಪೂರ್ವವಾಕ್ಯ. ಭಯಾದಸ್ಯಾಗ್ನಿಸ್ತಪತಿ ಅಂತನ್ನುವುದು ಉತ್ತರ ವಾಕ್ಯ ಅಂತಿಷ್ಟು ಹೇಳಿದ್ದಾರೆ. ಇಲ್ಲಿ ಪೂರ್ವವಾಕ್ಯ ಅಂದ್ರೆ ಏನು, ಉತ್ತರ ವಾಕ್ಯ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನಾವು ಗಮನಿಸಬೇಕು. ಕಾಟಕೋಪನಿಷತ್ತಿನ ದ್ವಿತೀಯಾಧ್ಯಾಯದ ತೃತೀಯ ವಲ್ಲಿಯಲ್ಲಿ, 3ನೇ ವಲ್ಲಿಯಲ್ಲಿ ಮೊದಲನೇ ಮಂತ್ರ ಊರ್ಧ್ವಮೂಲ ಅರ್ವಾಕ್ಷಾಕಃ ಯಶೋಶ್ವತ್ಥಃ ಸನಾತನಃ ಅಂತ. ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಮುಚ್ಯತೆ ಅಂತ ಅದು 1ನೇ ಮಂತ್ರ. 1ನೇ ಮಂತ್ರದ ಉತ್ತರಾರ್ಧ, ಆ ಉತ್ತರಾರ್ಧವೇ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಮುಚ್ಯತೆ ಅಂತ ಪೂರ್ವವಾಕ್ಯ ಅಂತ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವೀಗ ನೋಡ್ತಾ ಇರುವಂತಹ ಯಜಿದಂ ಕಿಂಚ ಜಗತ್ಸರ್ವಂ ಪ್ರಾಣಯೇಜತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ ಏತದ್ವಿದುರಮೃತಾಸ್ತೆ ಭವಂತೆ ಅಂತ ಏನಿದೆಯಲ್ಲ, ಇದು ಕಾಟಕೋಪನಿಷತ್ತಿನ 2ನೇ ಅಧ್ಯಾಯದ 3ನೇ ವಲ್ಲಿಯ 3ನೇ ಮಂತ್ರ. ಇದು ಈ 3ನೇ ಮಂತ್ರಕ್ಕಿಂತ ಪೂರ್ವಭಾವಿಯಾಗಿ ಬಂದಿರುವ ಮಂತ್ರವೇ ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಮುಚ್ಯತೆ ಅಂತ. ಅದೇ ಅಧ್ಯಾಯ 2ನೇ ಅಧ್ಯಾಯನೇ 3ನೇ ವಲ್ಲಿಯೇ ಅಲ್ಲಿ ಮೊದಲನೇ ಮಂತ್ರ. ಹಾಗಾಗಿ ಅದನ್ನ ಪೂರ್ವವಾಕ್ಯ ಅಂತ ತಗೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹೀಗೆ ಮೊದಲು ಬಂದಿರುವುದು ತದೇವ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಮುಚ್ಯತೆ. ಆ ಪರಮಾತ್ಮನೇ ಶುಕ್ರ ಅಂದ್ರೆ ಶೋಕರಹಿತನಾದ್ರಿಂದ ಶುಕ್ರ, ಬ್ರಹ್ಮ ಗುಣಪೂರ್ಣನಾದ್ರಿಂದ ಬ್ರಹ್ಮ, ಅಮೃತ ನಾಶರಹಿತನಾದ್ರಿಂದ ಅವನೇ ಅಮೃತ. ಇದು 1ನೇ ಮಂತ್ರ. ಇದಾದ್ಮೇಲೆ ಬಂದಿರುವುದು 2ನೇ ಮಂತ್ರ. ನಮ್ಗೆ ಇಲ್ಲೇನು ಪ್ರಸ್ತುತ ಅಲ್ಲ. 3ನೇ ಮಂತ್ರ ಯಜಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇಜತಿ ನಿಸ್ಸೃತಂ ಅಂತ. ಮಹದ್ಭಯಂ ವಜ್ರಮುದ್ಯತಂ ಅನ್ನೋದು ಬಂದಿರುವುದು ಅಲ್ಲೇನೆ. ಅದು ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದ ಮಂತ್ರ. ಅದು ಪೂರ್ವವಾಕ್ಯದಲ್ಲಿ ಹೀಗೆ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ಎಂಬ ವಾಕ್ಯದಲ್ಲಿ ಅಮೃತತ್ವವನ್ನು ಹೇಳಿದ್ದಾರೆ, ನಾಶರಹಿತತ್ವವನ್ನು ಹೇಳಿದ್ದಾರೆ. ಹಾಗೆ ಬ್ರಹ್ಮಶ್ರುತಿಯು ಕೂಡ ಅಲ್ಲಿ ಬಂದಿದೆ. ಬ್ರಹ್ಮ ಎಂಬ ವೇದವಾಕ್ಯವು, ಬ್ರಹ್ಮ ಎಂಬ ಶಬ್ದವು ಕೂಡ ಅಲ್ಲೇ ಬಂದಿದೆ ಪೂರ್ವವಾಕ್ಯದಲ್ಲಿ. ಮತ್ತೆ ಮುಕ್ತಿ ಹೇತು ವೇದನತ್ವ, ಮುಕ್ತಿಗೆ ಹೇತುವಾದಂಥ ಯಾವ ತತ್ವಜ್ಞಾನ ಇದೆ ಆ ತತ್ವಜ್ಞಾನಕ್ಕೆ ಪರಬ್ರಹ್ಮನೇ ವಿಷಯ ಅಂತನ್ನುವುದು ಯಯೇತದ್ವಿದುರ್ ಅಮೃತಾಸ್ತೆ ಭವಂತಿ ಅಂತ ಈ 3ನೇ ಮಂತ್ರದಲ್ಲಿ, ಹಿಂದೆ ನಾವು ನೋಡಿದ ಮಂತ್ರ ಆ 3ನೇ ಮಂತ್ರದಲ್ಲಿದೆ. ಅದಕ್ಕಿಂತ ಹಿಂದಿನ 1ನೇ ಮಂತ್ರದಲ್ಲಿ
ಪರಮಾತ್ಮನ ಅಮೃತ ಅಂತ ಹೇಳಿದ್ದಾರೆ. ಪೂರ್ವವಾಕ್ಯಕ್ಕೆ ಅಮೃತತ್ವ, ನಾಶರಹಿತತ್ವ. ಮತ್ತೆ ಬ್ರಹ್ಮಶ್ರುತಿ, ಬ್ರಹ್ಮ ಎಂಬ ಶಬ್ದವು ಅಲ್ಲೇ ಬಂದಿದೆ. ಮುಂದೆ ಭಯಾದಸ್ಯ ಅಗ್ನಿಸ್ತಪತಿ ಅನ್ನುವಂಥದ್ದು ಉತ್ತರ ವಾಕ್ಯ. ಯಾಕೆಂದ್ರೆ ಅದು 4ನೇ ಮಂತ್ರ ಅಂತ ನಾನು ಹೇಳಿದೆ. ಈ ಭಗವಂತನಿಗೆ ಭಯಪಟ್ಟೆ ಅಗ್ನಿ ಸುಡ್ತಾ ಇದೆ, ಸೂರ್ಯ ಜ್ವಲಿಸ್ತಾ ಇದ್ದಾನೆ, ಇಂದ್ರ, ವಾಯು ಇವರು ಕೂಡ ಆತನಿಗೆ ಭಯಪಟ್ಟೆ ಕಾರ್ಯ ಮಾಡ್ತಾ ಇದ್ದಾರೆ. ಮೃತ್ಯು ಧಾವತಿ ಪಂಚಮಃ, ಈ ಮೃತ್ಯು ಕೂಡ ಕೆಲಸ ಮಾಡ್ತಿರುವುದು, ಲಘು ಬಗೆಯಿಂದ ಕೆಲಸ ಮಾಡ್ತಿರುವುದು ಈ ಪರಮಾತ್ಮನಿಗೆ ಹೆದರಿಯೇ. ಇದು ಉತ್ತರ ವಾಕ್ಯ. ಈ ಉತ್ತರ ವಾಕ್ಯದಲ್ಲಿ ಬಂದಿರುವಂತಹ ಅಗ್ನ್ಯಾದಿ ಭಯಂಕರತ್ವ, ಅಗ್ನಿ, ವಾಯು, ಸೂರ್ಯ, ಇಂದ್ರ, ಮೃತ್ಯು ಇತ್ಯಾದಿಗಳಿಗೆ ಭಯಂಕರನಾಗಿರುವಿಕೆ, ಇದು ಒಂದು ಲಿಂಗ. ಈ ಲಿಂಗಗಳಿಂದ ಯುತನಾದವನು ವಿಷ್ಣುವೇ ಹೊರತು ಈ ಇಂದ್ರನ ವಜ್ರಾಯುಧ ಅಲ್ಲ. ಆದ್ರಿಂದ ಲಿಂಗೈಹಿ ಯುತತ್ವಸ್ಯ ವಿಷ್ಣುವು ಶ್ರುತ್ಯಾದಿ ಸಿದ್ಧತ್ವಾದಿತ್ಯರ್ಥ. ಹಾಗಾದರೆ ವಿಷ್ಣುವಿನಲ್ಲಿ ಮುಕ್ತಿ ಹೇತು ವೇದನತ್ವ, ಮುಕ್ತಿಗೆ ಕಾರಣವಾದ ಯಾವ ತತ್ವಜ್ಞಾನ ಇದೆ ಆ ತತ್ವಜ್ಞಾನಕ್ಕೆ ವಿಷಯನಾಗಿರುವಿಕೆ, ಅದು ವಿಷ್ಣುವಿನಲ್ಲಿದೆ. ಮುಂದೆ ಬಂದಿರುವಂತಹ ಅಮೃತತ್ವ, ನಾಶರಹಿತತ್ವ, ಅದು ವಿಷ್ಣುವಿನಲ್ಲಿದೆ. ಬ್ರಹ್ಮಶ್ರುತಿ, ಬ್ರಹ್ಮ ಎಂಬ ಶಬ್ದದಿಂದ ವಾಚ್ಯನಾದವನು ವಿಷ್ಣು ಹೊರತು ಎಂದೂ ವಜ್ರಾಯುಧವಲ್ಲ. ಮತ್ತೆ ಅಗ್ನ್ಯಾದಿಗಳಿಗೆ ಭಯ ಕೊಟ್ಟು ಅವರಿಂದ ಕಾರ್ಯ ಮಾಡಿಸ್ಕೊಳ್ತಾ ಇರುವಿಕೆ ಎನ್ನುವುದೇನಿದೆ ಅದು ಕೂಡ ವಿಷ್ಣುವಿನಲ್ಲಿದೆ. ಇವೆಲ್ಲವೂ ಲಿಂಗಗಳು ವಿಷ್ಣುವಿನಲ್ಲಿಯೇ ಇರುವುದರಿಂದ ವಜ್ರ ಎಂಬ ಶಬ್ದದಿಂದಲೂ ಕೂಡ ಅವನೇ ವಾಚ್ಯನೇ ಹೊರತು ವಜ್ರಾಯುಧ ವಾಚ್ಯವಲ್ಲ ಅಂತ ಅದರ ಅರ್ಥ. ವಾಚ್ಯ ಏಕಃ ಜನಾರ್ದನ ಅಂತ ಜನಾರ್ದನ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ಜನಾರ್ದನ ಎಂಬಲ್ಲಿ ಜನ ಮತ್ತು ಅರ್ಧನ ಅಂತ 2 ವಿಭಾಗಗಳಿವೆ. ಅಲ್ಲಿ ಜನ ಎಂಬ ಶಬ್ದದಿಂದ ಏನು ಪ್ರಕೃತಕ್ಕೆ ನಮಗೆ ತಿಳಿದು ಬಂದಿತು, ಮತ್ತೆ ಅರ್ಧನ ಎಂಬ ಶಬ್ದದಿಂದ ಪ್ರಕೃತಕ್ಕೆ ಏನು ತಿಳಿದು ಬಂದಿತು ಅನ್ನೋದನ್ನ ನಾವೀಗ ಒಂದು ಬಾರಿ ಗಮನಿಸಬೇಕು. ಅತ್ರ ಜನಾರ್ದನ ಇತ್ಯತ್ರ ವಾಚ್ಯ ಏಕೋ ಜನಾರ್ದನ ಅಂತ ಅನುಭಾಷ್ಯದಲ್ಲಿರುವ ಜನಾರ್ದನ ಎಂಬ ಶಬ್ದದಿಂದ ಜನ ಅಂತೇನು ಮೊದಲೇ ಒಂದು ವಿಭಾಗ ಇದೆ. ಆದ್ರಿಂದ ಅನಾದಿತ್ವೋಕ್ತ್ಯ, ಪರಮಾತ್ಮ ಅನಾದಿಯಾಗಿದ್ದಾನೆ, ಅವನೆಂದೂ ಯಾರಿಂದಲೂ ಕೂಡ ಹುಟ್ಟಿದವನಲ್ಲ ಅನ್ನುವುದು ಗೊತ್ತಾಯಿತು. ಈ ಕಾಟಕೋಪನಿಷತ್ತಿನ ಈ ಒಂದು ವಜ್ರ ಎಂಬ ಶಬ್ದವನ್ನು ಒಳಗೊಂಡಂತಹ ವಾಕ್ಯವನ್ನು ನಾವೇನು ಆಲೋಚನೆ ಮಾಡ್ತಿದ್ದೀವಲ್ಲ ಈಗ, ಯಜಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇಜತಿ ನಿಸೃತಂ ಮಹದ್ಭಯಂ ವಜ್ರ ಮುದ್ಯತಂ ಏತದ್ವಿದುರಮೃತಾಸ್ತೆ ಭವಂತಿ ಅಂತ, ಅಲ್ಲಿ ಈ ಒಂದು ಪ್ರಸ್ತುತವಾದಂತಹ ವೇದವಾಕ್ಯದಲ್ಲಿ ಯಜಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇಜತಿ, ಈ ಜಗತ್ತೆಲ್ಲವೂ ಯಾರಿಂದ ಸೃಷ್ಟಿಗೊಂಡಿತೋ, ಮತ್ತೆ ಅಂತಹ ಪ್ರಾಣನಿಗೂ ಕೂಡ ನಿಯಾಮಕವಾದದ್ದು ಈ ವಜ್ರ ಅಂತ ಪರಮಾತ್ಮನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪೂರ್ವಾರ್ಧೋಕ್ತ ಸರ್ವಜನಕತ್ವಾದಿ, ಪೂರ್ವಾರ್ಧದಲ್ಲಿ ಯಜಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇಜಿತಿ ನಿಸೃತಂ ಅನ್ನೋದು ಪೂರ್ವಾರ್ಧ, ಮಹದ್ಭಯಂ ವಜ್ರ ಮುದ್ಯತಂ ಅನ್ನೋದು ಉತ್ತರಾರ್ಧ. ಹಾಗಾಗಿ ಪೂರ್ವಾರ್ಧದಲ್ಲಿ ಕಾಟಕೋಪನಿಷತ್ತಿನ 3ನೇ ಅಧ್ಯಾಯದ 2ನೇ ವಲ್ಲಿಯ 3ನೇ ವಲ್ಲಿಯ ಕಾಟಕೋಪನಿಷತ್ತಿನ 3ನೇ ಅಧ್ಯಾಯ ಅಲ್ಲ 2ನೇ ಅಧ್ಯಾಯ, 2ನೇ ಅಧ್ಯಾಯದ 3ನೇ ವಲ್ಲಿಯ 3ನೇ ಮಂತ್ರದ ಪೂರ್ವಾರ್ಧ, ಅದನ್ನು ಇಲ್ಲಿ ಪೂರ್ವಾರ್ಧ ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹೀಗೆ ನಾವೀಗ ವಿಮರ್ಶೆಗೆ ಕೈಗೆತ್ತಿಕೊಂಡಿರುವಂತಹ ಈ ಮಂತ್ರದ ಪೂರ್ವಾರ್ಧ ಅಂದ್ರೆ ಯಜಿದಂ ಕಿಂಚ ಜಗತ್ ಸರ್ವಂ ಅನ್ನುವ ಮಂತ್ರ. ಅಲ್ಲಿ ಪರಮಾತ್ಮನಿಗೆ ಸರ್ವಜನಕತ್ವವನ್ನು ವರ್ಣನೆ ಮಾಡಿದ್ದಾರೆ. ಅವನು ಸರ್ವಜನಕ ಆಗಬೇಕಾದ್ರೆ ಎಲ್ಲರಿಗಿಂತಲೂ ಮುಂಚೆ ಇರಬೇಕು ಮತ್ತು ಅವನು ಅನಾದಿಯೂ ಆಗಿರಬೇಕು. ಹೀಗೆ ಜನಾರ್ದನ ಎಂಬಲ್ಲಿನ ಜನ ಎಂಬ ಶಬ್ದ ಆತ ನಜ ಅಂದ್ರೆ ಎಂದು ಹುಟ್ಟಿಲ್ಲದವನು ಅನ್ನೋ ಅರ್ಥ ನಮಗೆ ತಿಳಿದು ಬರ್ತದೆ. ಆ ನಜ ಅನ್ನುವುದು ಶಬ್ದ ಈ ಕಾಟಕೋಪನಿಷತ್ತಿನ ಪೂರ್ವಾರ್ಧದ ಅರ್ಥವನ್ನು ಹೇಳ್ತದೆ. ಜಗತ್ತೆಲ್ಲವೂ ಇವನಿಂದ ಸೃಷ್ಟ ಆಗಬೇಕಾದ್ರೆ ಇವನು
ಸ್ವಯಂ ಎಲ್ಲದಕ್ಕಿಂತಲೂ ಪೂರ್ವಭಾವಿಯಾದವನು ಮತ್ತೆ ಹುಟ್ಟಿಲ್ಲದವನು ಆಗಿರಬೇಕು. ಮತ್ತೆ ಜನಾರ್ದನ ಎಂಬ ಶಬ್ದದಲ್ಲಿ ಅರ್ಧನ ಅಂತ ಇನ್ನೊಂದು ಶಬ್ದ ಇದೆಯಲ್ಲ, ಅದರಿಂದ ಯಯೇತದ್ವಿದುರಮೃತಾಸ್ತೆ ಭವಂತಿ ಅಂತ ಮುಂದಿನ ವಾಕ್ಯ ಇದೆಯಲ್ಲ, ಅದರ ಅರ್ಥವನ್ನು ವಿವರಣೆ ಮಾಡಿದಂತ ಆಗ್ತದೆ. ಅರ್ಧನ ಎಂಬ ಶಬ್ದ ಅರ್ಧಯತಿ ಚ ಸಂಸಾರಂ, ಭಕ್ತರಾದವರ ಸಂಸಾರವನ್ನ ನಾಶ ಮಾಡುವವನು ಅನ್ನೋ ಅರ್ಥ ಕೊಡ್ತದೆ. ನಮಗದು ಗೊತ್ತಿದೆ. ಏತದ್ವಿದುರಮೃತಾಸ್ತೆ ಭವಂತಿ ಅನ್ನುವುದು ಕೂಡ ಅದನ್ನೇ ಹೇಳ್ತದೆ. ಯಾರು ಪರಮಾತ್ಮನನ್ನು ತಿಳಿತಾರೋ ಅವರು ಅಮೃತರಾಗ್ತಾರೆ ಅಂತ. ಹೀಗೆ ಅರ್ಧನ ಎಂಬ ಶಬ್ದ ಮತ್ತೆ ಏತದ್ವಿದುರಮೃತಾಸ್ತೆ ಭವಂತಿ ಇವೆರಡೂ ಕೂಡ ಸಮಾನವಾದ ಅರ್ಥವನ್ನು ಹೇಳ್ತಾ ಇವೆ. ಹಾಗಾಗಿ ಜನಾರ್ದನ ಶಬ್ದದ ವ್ಯಾಖ್ಯಾನವನ್ನ ಏತದ್ವಿದುರಮೃತಾಸ್ತೆ ಭವಂತಿ ಎನ್ನುವ ವಾಕ್ಯ ಮಾಡಿದೆ ಅಂತ ನಾವು ತಿಳಿಯಬಹುದಾಗಿದೆ. ಹೀಗೆ ಆಚಾರ್ಯರು ಜನಾರ್ದನ ಎಂಬ ಶಬ್ದವನ್ನು ಹೇಳುವ ಮೂಲಕ ಕಾಠಕೋಪನಿಷತ್ತಿನ 2ನೇ ಅಧ್ಯಾಯದ 3ನೇ ವಲ್ಲಿಯ ಈ 3ನೇ ಮಂತ್ರವನ್ನ ಸೂಚನೆ ಮಾಡಿದ್ದಾರೆ. ಆ ಮಂತ್ರ ಏನು ಅರ್ಥವನ್ನು ಹೇಳ್ತದೆ ಆ ಅರ್ಥವನ್ನೆಲ್ಲ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಹೀಗೆ ಇತ್ಯುಕ್ತ ಮುಕ್ತಿ ಹೇತುತ್ವಂ ಯುಕ್ತಂ ತಸ್ಮಿನ್ ಇತಿ ಸೂಚಿತಂ. ಆದ್ರಿಂದ ಕಾಠಕೋಪನಿಷತ್ನಲ್ಲಿ ಮುಕ್ತಿ ಹೇತುವಾದವನು ಪರಮಾತ್ಮ ಅಂತ ಏನು ಹೇಳಿದಾರಲ್ಲ, ಆ ಮುಕ್ತಿ ಹೇತುತ್ವ ಬರುವುದು ವಿಷ್ಣುವಿನಲ್ಲಿಯೇ ಅಂತ ಈಗ ಸ್ಪಷ್ಟ ಆಯಿತು, ಹೊರತದು ವಜ್ರದಲ್ಲೆಲ್ಲ. ಅದನ್ನೇ ಆಚಾರ್ಯರು ಜನಾರ್ದನ ಎಂಬ ಶಬ್ದದಿಂದ ಸಂಗ್ರಹಿಸಿದ್ದಾರೆ ಅಂತ ತಿಳಿಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.